ನಿಮ್ಮ ಹಲ್ಲುಗಳನ್ನು ಯಾವಾಗಲೂ ಆರೋಗ್ಯವಾಗಿಡಲು ಡೆಂಟಿಸ್ಟ್ಗಳು ಹೇಳುವ 5 ವಿಷಯಗಳು. ಅವು ಯಾವುವು ಅಂತ ನೋಡೋಣ. ಮೊದಲನೆಯದು, ನೋವು ಇಲ್ಲ ಎಂದರೆ ಸಮಸ್ಯೆ ಇಲ್ಲ ಅಂತ ಅಲ್ಲ. ಬಹಳಷ್ಟು ಕ್ಯಾವಿಟಿಗಳು ಹಾಗೂ ಒಸಡು ಸಮಸ್ಯೆಗಳು ಆರಂಭದಲ್ಲಿ ಯಾವುದೇ ಸಮಸ್ಯೆ ಕೊಡುವುದಿಲ್ಲ. ನೋವು ಶುರುವಾಗುವಷ್ಟರಲ್ಲಿ ಸಮಸ್ಯೆ ಬಹಳಷ್ಟು ಮುಂದುವರೆದಿರಬಹುದು. ಎರಡನೆಯದು, ದಿನಕ್ಕೆ 2 ಬಾರಿ ಬ್ರಷ್ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ. ಬ್ರಷ್ ಹಲ್ಲಿನ ಮಧ್ಯೆ ಇರುವ ಎಲ್ಲ ಆಹಾರ ಕಣಗಳನ್ನು ತೆಗೆಯಲು ಸಾಧ್ಯವಿಲ್ಲ. ಆದ್ದರಿಂದ ಫ್ಲಾಸಿಂಗ್ ಮತ್ತು ಇಂಟರ್ಡೆಂಟಲ್ ಬ್ರಷ್ ಬಳಕೆ ಮಾಡುವುದು ಅಷ್ಟೇ ಮುಖ್ಯ. ಮೂರನೇದು, ಒಸಡಿನಿಂದ ರಕ್ತ ಬರುವುದು ಸಾಮಾನ್ಯವಲ್ಲ. ಬ್ರಷ್ ಮಾಡುವಾಗ ಹಾಗೂ ಫ್ಲಾಸ್ ಮಾಡುವಾಗ ರಕ್ತ ಬರುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ಒಸಡು ಕಾಯಿಲೆಯ ಮೊದಲ ಸೂಚನೆ ಆಗಿರಬಹುದು. ನಾಲ್ಕನೆಯದು, ಚಿಕ್ಕ ಸಮಸ್ಯೆಯನ್ನು ಬೇಗ ಚಿಕಿತ್ಸೆ ಮಾಡಿದರೆ ದೊಡ್ಡ ತೊಂದರೆಯನ್ನು ತಪ್ಪಿಸಬಹುದು. ಇಂದು ಒಂದು ಸರಳ ಫಿಲ್ಲಿಂಗ್ಸ್ನಿಂದ ಬಗೆಹರಿಸಬಹುದಾದ ಸಮಸ್ಯೆ ನಾಳೆ ರೂಟ್ ಕೆನಾಲ್ ಅಥವಾ ಹಲ್ಲು ತೆಗೆಯುವವರೆಗೂ ಹೋಗಬಹುದು. ಐದನೆಯದು, ನಿಯಮಿತ ಡೆಂಟಲ್ ಚೆಕಪ್ ನಿಮ್ಮ ನಗುವಿನ ರಕ್ಷಕ. ಪ್ರತಿ 6 ತಿಂಗಳಿಗೊಮ್ಮೆ ತಪಾಸಣೆ ಮಾಡಿಸಿಕೊಂಡರೆ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಿ ಸುಲಭವಾಗಿ ಚಿಕಿತ್ಸೆ ಮಾಡಬಹುದು. ಈ 5 ವಿಷಯಗಳಲ್ಲಿ ನಿಮಗೆ ಯಾವುದು ಹೊಸದಾಗಿ ತಿಳಿಯಿತು? ಕಮೆಂಟ್ನಲ್ಲಿ ತಿಳಿಸಿ.